السلام عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ವಿತ ಉಸ್ತಾದರುಗಳು, ಅದರಂತೆ ತೀರ್ಪುಗಾರರು, ನನ್ನ ಮುಂದೆ ಆಸೀನರಾದಂತಹ ಎಲ್ಲ ಮಿತ್ರರು, ಈಗ ನಾನು ಇಲ್ಲಿ ಬಂದದೇಕೆಂದ್ರೆ ನಮ್ಮ ಕಲೆಯನ್ನು ತೋರಿಸ್ಲಿಕ್ಕೆ ಅಲ್ವಾ? ನಮ್ಮ ಕಲೆಯನ್ನ ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತಹ ಒಂದು ವೇದಿಕೆಯಾಗಿದೆ ಇದು. ಅಂತಹ ಒಂದು ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಬಯಸೋದಿಲ್ಲ. ನಾನೊಂದು ಪುಸ್ತಕ ಓದಿದ್ದೀನಿ. ಆ ಪುಸ್ತಕದಲ್ಲಿ ನನಗೆ ಏನು ಸಿಕ್ಕಿದೆ, ಆ ಪುಸ್ತಕದ ಮುಖಾಂತರ ನನಗೆ ಏನು ಉಪಕಾರವಾಗಿದೆ, ಅದು ಫಲಪ್ರದವಾದ ಪುಸ್ತಕವೇನೋ ಅಲ್ಲವೋ ಎಂಬುದರ ಕುರಿತು ನಿಮ್ಮ ಮುಂದೆ ಒಂದೆರಡು ಮಾತುಗಳನ್ನ ಆಡಲು ನಾನು ಬಯಸ್ತೇನೆ. ಈಗ ನಾನು ಓದಿದ್ದು ಮಹಾನರಾದ ಶೇಖುನಾ ಮುರ್ಷಿದನ ಕುರ್ರತು ಸಾದಾತ್ ಕೂರತ ತಂಗಳು ಕದ್ದಸಲ್ಲಾಹು ಸಿರಹುಲ್ ಅಜೀಜ್ ಅವರ ಜೀವನವನ್ನು, ಅವರ ಅದ್ಭುತ ಪವಾಡಗಳನ್ನು ಪ್ರಸ್ತಾಪಿಸುವಂತಹ ಒಂದು ಕಿರು ಗ್ರಂಥವಾಗಿದೆ ನಮ್ಮ ಮುಂದೆ ಕಾಣುವಂತಹ ಕುರ್ರತು ಸಾದಾತ್. ಈ ಪುಸ್ತಕ ಖ್ಯಾತ ಬರಹಗಾರ, ಕನ್ನಡಿಗರ ಖ್ಯಾತ ಬರಹಗಾರ ಇಸ್ಮತ್ ಫಜೀರ್ನಿಂದ ಅದನ್ನ ಒಗ್ಗೂಡಿಸಿ ಲೇಖನಗಳನ್ನ ಒಗ್ಗೂಡಿಸಿದ್ದಾರೆ. ಇದರಲ್ಲಿ ಹಲವಾರು ನಾಯಕರು, ನಮ್ಮ ಕರ್ನಾಟಕದ ಘನವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು, ಅದರಂತೆ ಘನವೆತ್ತ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರವರು, ಅದರಂತೆ ಸ್ಪೀಕರ್ ಆದ ಯುಟಿ ಖಾದರ್ ಅವರಂತಹವರು, ಇನ್ನು ಆಲಿಮ್ ನೇತಾರರ ಪಟ್ಟಿಯನ್ನು ನಾವು ನೋಡಬೇಕಾದ್ರೆ ಅದರಲ್ಲಿ ಶೇಖುನಾ ಸುಲ್ತಾನುಲ್ ಉಲಮಾ ಕಾಂತಪುರ ಮುಸ್ತಾದರು, ಅದರಂತೆಯೇ ಹಲವಾರು ನಾಯಕರುಗಳು ಬರೆದಂತಹ ಅವರ ಜೀವನದಲ್ಲಿ ಶೇಖುನಾ ಕುರ್ರತು ಸಾದಾತ್ ಕದ್ದಸಲ್ಲಾಹು ಸಿರಹುಲ್ ಅಜೀಜ್ ಅವರಿಂದ ಉಂಟಾದಂತಹ ಒಂದು ಅನುಭವಗಳು, ಅದರ ಕುರಿತು ಪ್ರಸ್ತಾಪಿಸುವಂತಹ ಒಂದು ಗ್ರಂಥವೂ ಆಗಿದೆ. ಈಗ ಒಬ್ಬ ಪುಸ್ತಕ ಓದುವುದೆಂದ್ರೆ ಹಲವಾರು ಪುಸ್ತಕಗಳು ಒಂದೇ ಸಮಯಕ್ಕೆ ಓದಿ ಮುಗಿಸುವುದಕ್ಕಿಂತ ಅದಕ್ಕಿಂತಲೂ ಹೆಚ್ಚು ಮಿಗಿಲಾಗಿದೆ ಒಂದು ಪುಸ್ತಕವನ್ನು 10 ಬಾರಿ ಓದೋದು. ಈ 10 ಪುಸ್ತಕವನ್ನು ಒಂದು ಬಾರಿ ಓದೋದಕ್ಕಿಂತ ಒಂದು ಪುಸ್ತಕವನ್ನು 10 ಬಾರಿ ಓದೋದೇ ಲೇಸು. ಅದಾಗಿದೆ ಉಪಕಾರಪ್ರದವಾದದ್ದು. ಒಬ್ಬ ಮನುಷ್ಯನಿಗೆ ಬುಕ್ ಓದಿದೆ ಅಂತ ಹೇಳಿ ನಡೆದ ಪ್ರಯೋಜನವಿಲ್ಲ, ಆ ಬುಕ್ಕಿನಿಂದ ಏನು ಸಿಕ್ಕಿದೆ ಎಂದಾಗಿದೆ. ಇನ್ನು ಕುರ್ರತು ಸಾದಾತ್ ಅವರ ಜೀವನವನ್ನು ಅವಲೋಕಿಸೋಣ. ಕುರ್ರತು ಸಾದಾತ್ ಅವರ ನಿಧನವು ನಾವು ಯಾರು ನಿರೀಕ್ಷಿಸದಂತಹ ಒಂದು ಸಮಯವಾಗಿತ್ತಲ್ಲವೇ? ಅದರಲ್ಲಿ ಹಲವಾರು ಲೇಖನದಲ್ಲಿ ನನಗೆ ಕಾಣಲು ಸಾಧ್ಯವಾಯಿತು. ಬಹುಮಾನ್ಯರಾದಂತಹ ಅಲ್ಮದೀನಾ ಡೈರೆಕ್ಟರ್, ಮ್ಯಾನೇಜಿಂಗ್ ಡೈರೆಕ್ಟರ್, ಮಂಜನಾಡಿ ಅಲ್ಮದೀನಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಬ್ದುಲ್ ಖಾದರ್ ಸಕಾಫಿ ಅವರು ಹೇಳುತ್ತಾರೆ, ನಾನು ನನ್ನ ಸಕಾಫಿ ಬಂಧುಗಳೊಂದಿಗೆ ಸಾಗರ ಹಾಲ್ನಲ್ಲಿ, ಪಾಣೆಮಂಗಳೂರಿನಲ್ಲಿರುವ ಸಾಗರ ಹಾಲ್ನಲ್ಲಿ ಸಕಾಫಿ ಸಂಗಮದಲ್ಲಿ ನಾವು ಒಗ್ಗೂಡಿದೆವು. ಸುಲ್ತಾನುಲ್ ಉಲಮಾ ಇನ್ನು ಬರಬೇಕಷ್ಟೇ, ಅಷ್ಟರಲ್ಲೇ ಸಿಡಿಲೆರಗಿದಂತಹ ಒಂದು ಸುದ್ದಿ ನಮ್ಮ ಕಿವಿಗೆ ತಲುಪಲು ಸಾಧ್ಯವಾಯಿತು. ಅದೇನೆಂದ್ರೆ ನಾವು ಇದುವರೆಗೂ ನಿರೀಕ್ಷಿಸಿರಲಿಲ್ಲ, ಮಹಾನರಾದ ಕುರ್ರತು ಸಾದಾತ್ ರವರು ನಮ್ಮೊಂದಿಗೆ ಯಾತ್ರೆಯಾಗುತ್ತಾರೆ. ಹಾಗೆ ಹಲವಾರು ನಾಯಕರುಗಳ ಅವರ ನಿದ್ದೆಗೆಡಿಸಿದಂತಹ ಒಂದು ಸುದ್ದಿಯಾಗಿತ್ತು ಮಹಾನರಾದ ಕುರ್ರತು ಸಾದಾತ್ ಕದ್ದಸಲ್ಲಾಹು ಸಿರಹುಲ್. ಯಾಕೆಂದ್ರೆ ಇವರ ಮನಸ್ಸಿನಲ್ಲಿ ಕೂರತಂಗಳವರು ಇಷ್ಟೊಂದು ದೊಡ್ಡ ಸ್ಥಾನವನ್ನ ಪಡೆಯಬೇಕಾದರೆ ಅದರಲ್ಲಿ ಏನೋ ಒಂದು ರಹಸ್ಯ ಇರಬೇಕಲ್ವೇ? ಅದರ ರಹಸ್ಯ ನಾನು ಹೇಳ್ತೀನಿ. ಬಹುಮಾನ್ಯರಾದಂತಹ ಅಡ್ವೊಕೇಟ್ ಚುಳ್ಳಿಕೋಡ್ ಉಸ್ತಾದ್ ಹುಸೇನ್ ಸಕಾಫಿ ಚುಳ್ಳಿಕೋಡ್ ಉಸ್ತಾದ್ ಅವರುಗಳು ಹೇಳುತ್ತಾರೆ, ನನ್ನ PhD ಮಾಡುವಂತಹ ಒಂದು ಫೈಲ್ ನನ್ನಿಂದ ಮಿಸ್ ಆಗಿ ಹೋಯಿತು. ನಾನು ನನ್ನ ಸಾರಿಗೆ ನಾನು ಒಪ್ಪಿಸಿದ್ದೆ, ಆದರೆ 10ರಲ್ಲಿ 4ನೇ ಭಾಗ ಅದರಿಂದ ಹೋಗಿತ್ತು. ನಾನೇನು ಮಾಡಿದೆ, ಒಮ್ಮೆ ಏನೋ ಒಂದು ಅವಶ್ಯಕ್ಕಾಗಿ ನಾನು ಯೂನಿವರ್ಸಿಟಿಯ ಭಾಗಕ್ಕೆ ಹೋದಾಗ ಅಲ್ಲಿ ಹಲವಾರು ಕಾಗದದ ತುಂಡುಗಳು ಬೆಂಕಿಗೆ ಹಾಕಿ ಉರಿಸುತ್ತಾ ಇದ್ರು. ನಾನು ಅದೇ ಸಮಯದಲ್ಲಿ, ಅದಕ್ಕಿಂತಲೂ ಮುಂಚೆ ಕುರ್ರತು ಸಾದಾತ್ ರವರಿಗೆ ನಾನು ಫೋನ್ ಮಾಡಿದೆ. ಕೂರತಂಗಳು ಹೇಳಿದ್ರು, ನೀವು ಬದ್ರಿಗಳ ಹೆಸರಿನಲ್ಲಿ ಯಾಸೀನನ್ನು ಪ್ರಾರಂಭಿಸಿ. ಕೂರತಂಗಳರವರ ಒಂದು ನಾಲಿಗೆಯ ಶಕ್ತಿಯಾಗಿತ್ತು, ಕೂರತಂಗಳರವರ ಒಂದು ದೊಡ್ಡ ಶಕ್ತಿಯಾಗಿತ್ತು ಅಸ್ಹಾಬುಲ್ ಬದರ್ ಅವರು. ಆಗ ಅಸ್ಹಾಬುಲ್ ಬದರ್ನವರನ್ನು ನಾವು ಹಿಡಿದರೆ ನಮಗೆ ಎಷ್ಟೋ ದೊಡ್ಡ ಉಪಕಾರಗಳು, ಫಲಗಳು ಸಿಗುತ್ತದೆ ಎಂಬುದಕ್ಕೆ ಕುರ್ರತು ಸಾದಾತ್ ರವರ ಜೀವನ ನಮಗೆ ಮಾದರಿಯಾಗಿದೆ. ಹಾಗೆ ಇವರು ಯಾಸೀನ್ ಓದಲು ಆರಂಭಿಸಿದರು. ಒಂದು ದಿನ ಓದಿದ್ರು, 2 ದಿನ ಓದಿದ್ರು. ಹಾಗೆ ಓದಿ 21ನೇ ದಿನ ಈ ಯೂನಿವರ್ಸಿಟಿಗೆ ಹೋಗುತ್ತಾರೆ. ಆಗವಾಗಿದೆ ಇಲ್ಲಿ ಬೆಂಕಿ ಹಚ್ಚುವುದು. ಇವರ ಮನಸ್ಸಿಗೆ ಏನು ಬಂತಂತ ಗೊತ್ತಿಲ್ಲ, ಇವರ ಬುಕ್ಕಿನ ಉರಿಸುತ್ತಿರುವ ಬೆಂಕಿಯ ಕಡೆ ಹೋದ್ರು. ನೋಡುತ್ತಿದ್ದಂತೆ ಆ ಬೆಂಕಿಯಿಂದ ಒಂದು ಫೈಲ್ ಹಾರಿ ಈಚೆ ಕಡೆ ಬಿತ್ತು, ಬೆಂಕಿ ಇಲ್ಲದ ಸ್ಥಳಕ್ಕೆ ಬಂದು ಬಿತ್ತು. ನೋಡಿದಾಗ ತನ್ನಿಂದ ಕಾಣೆಯಾದ 10ರಿಂದ 4ನೇ ಭಾಗವಾಗಿತ್ತು. ಇದರಿಂದ ಸಂತುಷ್ಟರಾದ ಉಸ್ತಾದರು ಕುರ್ರತು ಸಾದಾತ್ರಿಗೆ ಫೋನ್ ಮಾಡುತ್ತಾರೆ.
ತಂಗಳ್ರೆ ನನಗೆ ನನ್ನ ಫೈಲ್ ಸಿಕ್ಕಿತು, ಇನ್ನು ನಾನು ಓದು ನಿಲ್ಲಿಸಿದರೆ ಸಾಕಾಗುವುದಿಲ್ಲವೇ? ಆಗ ತಂಗಳು ಹೇಳಿದರು, ಬೇಡ, ನೀವು ಓದಿ ಮುಗಿಸಿ. ಇದಾಗಿದೆ ಅನುಭವ. ಇದೆಲ್ಲ ಕಾಣುವಾಗ ಕುರ್ರತ್ ಸಾದತ್ರವರ ಜೀವನದ ಬಗ್ಗೆ ತಮ್ಮ ಧರ್ಮಪತ್ನಿಯವರು ಹೇಳುವುದನ್ನು ನಾನು ಕೇಳಿದ್ದೇನೆ. ನನಗೆ ಇಷ್ಟು ಮಕ್ಕಳನ್ನು ನಾನು ಹಡೆದ್ರು, ಅದರಲ್ಲಿ ಒಬ್ಬರನ್ನು ಕೂಡ ಆಪರೇಷನ್ ಆಗದೆ ತಂಗಳ ನಾಲಿಗೆಯ ಫಲದಿಂದಾಗಿದೆ ಎಲ್ಲ ಮಕ್ಕಳನ್ನ ಸುಗಮವಾಗಿ ಅಂದರೆ ಜನ್ಮ ನೀಡಲು ಸಾಧ್ಯವಾದದ್ದು. ಹಾಗೆ ಎಷ್ಟು ಅನುಭವಗಳು ತಮ್ಮ ಜೀವನದಲ್ಲಿ ಸಹವಾಸ ಮಾಡಿದವರಂತಹ ನಮಗೂ ಹಲವಾರು ಅನುಭವಗಳು ಕುರ್ರತು ಸಾದತವರಿಂದ ಆಗಿರಬಹುದು. ಅಂತಹ ಒಂದು ಮಾದರಿಯಾದಂತಹ ಘಟನೆಗಳು, ಅದ್ಭುತಗಳು, ಪವಾಡಗಳನ್ನು ಸೂಚಿಸುವಂತಹ ಒಂದು ಕಿರುಗ್ರಂಥವಾಗಿದೆ. ಆದ್ದರಿಂದ ಕನ್ನಡಿಗರಾದ ನಾವೆಲ್ಲರೂ ಅದನ್ನು ಖಂಡಿತವಾಗಿ ಓದಲೇಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಒಂದೆರಡು ಮಾತುಗಳಿಗೆ ಕಡಿವಾಣ. ಆಖಿರ ದಾವಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.